ಎಂಥ ಫೀಲ್ಡಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಬಾಲಿಂಗ್ ಸದ್ಗಳು ಮಾಡ್ತಾಯಿದ್ರು ಅವರು. ಇವೆಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ಗುಣವನ್ನು ಮತ್ತು ಶಕ್ತಿಯನ್ನು ಹೆಚ್ಚು ಪಡೆದಿದ್ರು ಅನ್ನೋದು ನಾವು ಮರೀಲಿಕ್ಕಾಗೋದಿಲ್ಲ. ಯಾಕಂತಂದರೆ ಗವಾಸ್ಕರ್ ಅವರು ಫೀಲ್ಡಿಂಗ್ ಅಂತ ಹೇಳ್ಕೊಳಂಗಿರಲಿಲ್ಲ, ಸೆಕೆಂಡ್ ಸ್ಲಿಪ್ ಫಸ್ಟ್ ಸ್ಲಿಪ್ಪಲ್ಲಿ ನಿಲ್ತಾಯಿದ್ರು. ಆದರೆ ಬ್ಯಾಟಿಂಗ್ದಲ್ಲಿ ದಿಗ್ಗಜರು ಅಹಮದ್ ಬೇರೆ, ಓಪನಿಂಗ್ ಬ್ಯಾಟ್ಸ್ಮನ್ ಇನ್ನೂ ಅತಿ ಕಠಿಣ. ಅದರಲ್ಲೂ ವೆಸ್ಟ್ ಇಂಡೀಸಿನ ದೈತ್ಯ ಬಾಲರ್ಗಳಿದ್ರು. ಆವತ್ತಿನ ಬಾಲರ್ಗಳು ನೆನೆಸ್ಕೊಂಡ್ರೆ ಇವತ್ತು ಭಯ ಆಗ್ತದೆ. ಇವತ್ತು ಅಷ್ಟೇ ಆವತ್ತಿನಿಂದಲೂ ಉತ್ತಮ ಒಂದು ಬಾಲರ್ಗಳು ಬರ್ತಾ ಇದ್ದಾರೆ. ಆದರೆ ಆ ದೈತ್ಯ ಬಾಲರ್ಗಳು ಇವತ್ತು ಕಾಣ್ತಾ ಇಲ್ಲ. ಆ ಮಾತು ಅಷ್ಟೇ ನೆನಪಿಡಬೇಕಾಗಿದೆ. ಯಾಕಂದ್ರೆ ಆ್ಯಂಡಿ ರಾಬರ್ಟ್ಸ್, ಹೋಲ್ಡಿಂಗ್, ಮಾರ್ಷಲ್ ಬರೀ ಹೆಸರು ಕೇಳಿದ್ರೆ ಸಾಕು ಅಂತ ಅದು ಬಾಲರ್ಗಳಿದ್ರು. ಅದು ಓಪನಿಂಗ್ ಸ್ಪೆಲ್ ವಿದೌಟ್ ಹೆಲ್ಮೆಟ್ ಇಲ್ಲದೆ ಆಡುವಂಥ ಯಾವಾಗ ದೊಡ್ಡ ಆಟಗಾರ. ಆ ಮಾತಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಹಾಗಂತ ಇವರು ಕಡಿಮೆ ಅಂತಲೂ ಅಲ್ಲ. ನಮ್ಮ ಇವತ್ತಿನ ವಿರಾಟ್ ಕೊಹ್ಲಿ 3 ಥರದ ಒಂದು ಕ್ಷೇತ್ರಗಳಲ್ಲಿ ಒನ್ ಡೇಯಲ್ಲಂತೂ ನಮ್ಮ ಗವಾಸ್ಕರ್ ಯಶಸ್ವಿ ಆಗಲಿಲ್ಲ. ನಾವು ನೋಡಿದ್ದೀವಿ ಇತಿಹಾಸದಲ್ಲೇ 60 ಓವರ್ ಆಡಿ ಎಷ್ಟು ರನ್ ಗಳಿಸಿದ್ರು ಅಂತ. ಆದರೆ ಇವತ್ತು ಆ ಎಲ್ಲ ನೀರು ನೋಡಿದಾಗ ನಮ್ಮ ವಿರಾಟ್ ಕೊಹ್ಲಿ ಅವರ ಆಟ ಅತ್ಯಂತ, ಅವ್ರ ಬ್ಯಾಟಿಂಗ್ ಶೈಲಿ ಏನು, ಬಾಲ್ ಎತ್ತುವುದೇನು, ಬೌಂಡ್ರಿನ ಹೊಡೆಯುವುದೇನು, ಫೀಲ್ಡರ್ಗಳ ತಲೆ ಮೇಲಿಂದ ಹೊಡೆಯುವುದೇನು, ಫೀಲ್ಡರ್ಗಳ ಬದಿಯಲ್ಲೇ ಫೋರ್ಸ್ ಆಗಿ ಹೊಡೆಯುವಂಥ ಶಕ್ತಿ ಏನು, ಎನರ್ಜಿ ಏನು, ಎಲ್ಲ ಕ್ಷೇತ್ರದಲ್ಲಿ ಟೆಸ್ಟ್ನಲ್ಲೂ, ಒನ್ ಡೇಯಲ್ಲೂ, T20ಯಲ್ಲೂ, ಈಗ IPL ಒಂದು ಹೊಸ ಸೇರ್ಕೊಂಡ್ಬಿಟ್ಟದು. ಅಲ್ಲೂ ಸಹಿತ ಇಂಥ ಒಬ್ಬ ಮಹಾನ್ ಆಟಗಾರನಿಗೆ ಅವನು ನಿವೃತ್ತ ಸಮಯದಲ್ಲೇ ನಾವು ಎಷ್ಟು ಅವ್ರಿಗೆ ಗೌರವ ಕೊಟ್ಟಿವಿ ಅನ್ನೋದು ಇವತ್ತು ನೆನಪಿಸ್ಬೇಕಾಗಿದೆ. ಮತ್ತು ರನ್ ಎವರೇಜ್ದಲ್ಲೂ ಸಚಿನ್ ತೆಂಡೂಲ್ಕರ್ಗಿಂತ ಮೇಲಿದ್ದಂಥವು 3 ಪ್ಯಾಟರ್ನ್ದಲ್ಲಿ, 2ರಲ್ಲಂತೂ ಒನ್ ಡೇ ಮತ್ತು ಟೆಸ್ಟ್ಗಳಲ್ಲಂತೂ ಮೇಲೆ ಇದ್ದರು ಅಹಮದ್ ಬೇರೆ. ಅಂಥವ್ರು ಈ ನಮ್ಮ ಕೊಹ್ಲಿಯವ್ರಿಗೆ ಎಷ್ಟು ಗೌರವ ಸಿಗಬೇಕು, ಸಿಗಲಿಲ್ಲ ಅನ್ನೋಂಥ ಅಸಮಾಧಾನ ನಮ್ಮ ದಂತಕಥೆಯಾದ ಅನಿಲ್ ಕುಂಬ್ಳೆ ಅವರು ಅದನ್ನು ತಮ್ಮ ಎಕ್ಸ್ನಲ್ಲಿ ಬರ್ಕೊಳ್ತಾರೆ. ನಿಜವಾಗಿ ಇವರಿಗೆ ಗೌರವಪೂರ್ಣವಾಗಿ ನಾವು ಬರ್ಕೊಳ್ಬೇಕಾಗಿತ್ತು. ಇದು ಬಹಳ ದೊಡ್ಡ ಅಚ್ಚರಿ. ಇಬ್ಬರೂ ಮಹಾನ್ ಆಟಗಾರರು, ಯಾರ್ಯಾರು ರೋಹಿತ್ ಮತ್ತು